ಹಾಲು ತಂದು ಕೊಡ್ತಿದ್ರು. ಒಬ್ಬರ ಭಕ್ತರು ಅವರು ಅಭಿಷೇಕಕ್ಕೆ ಒಂದು 10 ವರ್ಷ ಗಂಟ್ಲೆ ತಂದು ಕೊಡ್ತಿದ್ದ ಅವ ಭಕ್ತ. ಏನಾರ ಕೊಡ್ಬೇಕ್ರಿ ಅವ ಮಹಾತ್ಮರಿಗೆ, ಒಟ್ಟ ಏನಾರ ಮಹಾತ್ಮರಿಗೆ ಕೊಡ್ಬೇಕು. ನಾವು ನಮ್ಮ ಮನಿಂದ ಏನಾರ ಯಾಕಲ್ಲಕತ್ತ ಮಹಾತ್ಮರಿಗೆ ಹೋಗ್ಬೇಕು, ನೇಮ್ ಅದ. ಹಂಗ ಅವ್ನು ದಿವಸ ಜವಾರಿ ಹಾಲು ತಂದು ಅಭಿಷೇಕ ಕೊಡ್ತಿದ್ದ. ದಿವಸ ಪೂಜಾ ಟೈಮ್ಗೆ ತರ್ತಿದ್ರು. ಮತ್ತು ಅದು ಈ ಸಾಲ ಅದು ಅಭಿಷೇಕ ಆಗಿರ್ಬೇಕು. ಅಜ್ಜಾರಿಗೆ ಅಂದ್ರೆ ಅತನಿ ಶಿವಯೋಗಿಗಳು ಜವಾರಿ ಆಕಳ ಹಾಲು ಮೇಲೆ ಭಾಳ ಪ್ರೀತಿ. ಒಂದು ದಿವಸ ಹಾಲು ಅವರು ಊಟ ಮಾಡ್ತಿದ್ರು. ಅವನ ಭಕ್ತ ತಂದದ ಹಾಲ ಊಟ ಮಾಡ್ತಿದ್ರು. ಅವರು ತತ್ವಜ್ಞಾನಿಗಳು, ಅತನಿ ಶಿವಯೋಗಿಗಳು, ಅವತಾರಿ ಪುರುಷರು, ಅತನಿ ಶಿವಯೋಗಿಗಳು, ತ್ರಿಕಾಲ ಪೂಜಾನಿಷ್ಠರು, ಅತನಿ ಶಿವಯೋಗಿಗಳು. ಪೂಜಾಕ್ಕೆ ಕುಂತ ಸಂದರ್ಭದೊಳಗೆ ಹಾಲು ಬಂದು ರೀ. ಒಂದು ಅರ್ಧ ಚರಿಗೆ ಹಾಲು ತಂದಿಡ್ತಿದ್ದ. ತಂದಿಟ್ಟ ಅವ ಹಾದವ. ಅಲ್ಲಿ ಇರ್ತಕ್ಕಂಥ ಸೇವಕರು ಹಾಲು ಅಪ್ಪಗಳಿಗೆ ಹಾಕಾಕ, ಅಭಿಷೇಕಕ್ಕೆ ಮಿಕ್ಸ್ ಮಾಡಾಕ ಬಂದರು. ಅವ್ರು ಶಿವಗಳು ಹೇಳಿದ್ರು, ಇವತ್ತು ಹಾಲು ಮುಟ್ಟಬೇಡ್ರಿ, ಅವನಂದ್ರು ಇವತ್ತು ಆ ಹಾಲು ಮುಟ್ಟಬೇಡ್ರಪ್ಪ, ಇವತ್ತು ಆ ಹಾಲ ನಮಗೆ ಅಭಿಷೇಕಕ್ಕೆ ಬೇಡವು. ಅವ್ರ ಶಿಷ್ಯರಂದ್ರು 20 ವರ್ಷ ಆತ ಹಾಲು ತರ್ತಾನ, ಅವನ ಹಾಲನ್ನು ಅಭಿಷೇಕ ಮಾಡಿಸ್ತಾರ ದಿವಸ ಲಿಂಗಕ್ಕೆ. ಅದ ಜವಾರಿ ಆಕಳ ಹಾಲನ್ನು ಸ್ವೀಕಾರ ಮಾಡ್ತಾರ, ಕುಡಿತಾರ, ಊಟ ಮಾಡ್ತಾರ. ಇವತ್ತು ಯಾಕೆ ಬೇಡ ಅಂದರು? ಅವರು ತತ್ವಜ್ಞಾನಿಗಳು, ಅವ್ರಿಗೆಲ್ಲ ಗೊತ್ತಿರ್ತದ, ಎಲ್ಲ ಗೊತ್ತಿರ್ತದ. ಹಾಲು ಬೇಡಪ್ಪ, ಒಯ್ಯ ಅವನು ತೊಗೊಂಡೋಗವನಂದ್ರು. ಓದು ಒಳಗಿಟ್ಟ. ಅಭಿಷೇಕ ಮುಗೀತು, ಪ್ರಸಾದ ಮುಗೀತು, ಎಲ್ಲ ಮುಗಿದ ನಂತರ ಆ ಸೇವಾ ಮಾಡವ ಒಳಗಿದ್ದು ನೋಡ್ರಿ. ಅವೇನು ಮಾಡಿದ ಅಂದ್ರೆ ಅಪ್ಪಗಳು ಹಾಲ ಅಭಿಷೇಕ ಮಾಡಲಿಲ್ಲ, ಮತ್ತು ತಾವು ಊಟ ಮಾಡಲಿಲ್ಲ. ಚಲೋ ಆ ಜವಾರಿ ಆಕಳ ಹಾಲು ಅಂತ ತಿಳ್ಕೊಂಡು ಪಟ್ನ ಒಳಗೆ ಹೋಗಿ ಒಲಿ ಮ್ಯಾಗಿಟ್ಟು ಹಾಲು ಹಾಕಿ ಸಕ್ಕರೆ ಹಾಕಿ ಮಸ್ತ್ ಕುದಿಸಿದ. ಕುಡಿದ್ಬಿಟ್ಟು ಅಟ್ಟು ಹಾಲು ಕುಡಿದ ನಂತರ ಯಾವುದೋ ಊರಿಂದ ಒಂದು ಕಾರ್ ಗಾಡಿ ತುಂಬ ಭಕ್ತರು ಬಂದಿದ್ರು. ದೊಡ್ಡ ಶ್ರೀಮಂತರು, ಅವರು ಭಾಳ ದೊಡ್ಡ ಶ್ರೀಮಂತರು ಭಕ್ತರು ಬಂದಿದ್ರು. ಬಂದ ಅಪ್ಪಗಳಿಗೆ ಪಾದಪೂಜೆ ಮಾಡ್ಬೇಕಂತ ಸಜ್ಜಾಗಿದ್ದರು. ಅತನಿ ಶಿವಯೋಗಿಗಳಿಗೆ ಪಾದಪೂಜೆ ಮಾಡಕ್ಕೆ ಸಜ್ಜಾಗಿದ್ದರು. ಅವ ದೊಡ್ಡ ಶ್ರೀಮಂತ, ಕೋಟ್ಯಾಧೀಶ, ಕೋಟ್ ಹಾಕೊಂಡು ಬಂದಿದ್ದ. ಕೈಯಾಗ ಎಲ್ಲ ಕಡೆ ಉಂಗುರ. ಅವ ಅಪ್ಪಗಳು ಪಾದಪೂಜೆ ಮಾಡ್ಬೇಕಾದ್ರೆ ಹಂಗೆ ಕೋಟ ಅಂಗಿ ನಡೆಯಂಗಿಲ್ಲ ಅಂತ ತಿಳ್ಕೊಂಡು ಕೋಟ್ ತೆಗದ, ಅಂಗಿ ತೆಗದ, ಅಲ್ಲಿ ಗೂಟಕ್ಕೆ ಹಾಕಿ, ಮತ್ತು ಏನು ಬಂಗಾರ ಉಂಗುರಿಂದ್ರ ಎಲ್ಲ ತೆಗೆದು ಕೋಟಿನ ಕಿಶಾಗ ಹಾಕಿ ಅಲ್ಲಿ ಹಾಕಿ ಅಪ್ಪಗಳು ಪಾದಪೂಜೆ ಕುಂತ. ಪಾದಪೂಜೆ ಮಾಡಿದ್ರು, ಮಂಗಳಾರತಿ ಮಾಡಿದ್ರು, ಹಾಡಿದ್ರು. ಒಂದು ತಾಸು ತಕ ಅತನಿ ಶಿವಯೋಗಿಗಳು ಪಾದಪೂಜೆ ಗಂಡ ಹೆಂಡತಿ ಮನೆಯ ಫ್ಯಾಮಿಲಿ ಎಲ್ಲ ಬಂದಿದ್ರು. ಎಲ್ಲರೂ ಬಂದು ಸ್ಯಾಲ್ ಹಾಕಿ ಮಾಲಿ ಹಾಕಿ ಅಪ್ಪಗಳಿಗೆ ಪಾದಪೂಜೆ ಮಾಡಿ ಪ್ರಸಾದ ತಗೊಂಡು ಇನ್ನೇನು ಬಂದು ಅಂಗಿ ಹಾಕೋಬೇಕಂತ ಅಂಗಿ ಹಾಕೊಂಡ, ಕೋಟ್ ಹಾಕೊಂಡ ಕಿಶಾಗಿನೂ ಒಂದೊಂದು ತೆಗೆದು ಬಂಗಾರ ಉಂಗುರುಗಳು ಹಾಕೊಳಕತ್ತಿದ. ಒಂದು ಕಡಿಮೆ ಬಿತ್ತು. 2 ತೊಲಿ ಉಂಗುರವು, ಒಂದು ಉಂಗುರ ಇದ್ದಿದ್ದಿಲ್ಲ. ಅವ ಸಾವುಕಾರಂದ ತೆಗೆದಿಟ್ಟನಿ. ಮತ್ತು ಒಟ್ಟು ಒಳ್ಳಾಗ ಉಂಗುರಿದ್ದು ತೆಗೆದು ಕೋಟ್ನಾಗ ಹಾಕಿನಿ ನಾನು. ಮತ್ತು ಒಂದೇ ಉಂಗುರಿಲ್ಲ, ಉಳ್ದದ್ದು ಎಲ್ಲಿ ಎಲ್ಲ ಅದಾವ, ಒಂದೆಲ್ಲಿ ಹೋತು ವಿಚಾರ ಮಾಡ್ಕೊಂತ ಅಪ್ಪಗಳಿಗೆ ಹೇಳು ಬ್ಯಾಡೋ. ಯಾಕಂದ್ರೆ ಮಠದಾಗ ಹಿಂಗೆ ಕೊಳು ಆಗೈತಂದ್ರೆ ನನ್ನ ತಪ್ಪಾದಿಗಿದ್ದೀತೇನು. ಅದೊಂದು ಉಂಗುರು ಹೋದ್ರೆ ಹೋಗಲ್ಲಕತ್ತ ರಗಡು ಕೋಟ್ಯಾಧೀಶ, ಅದನ್ನು ನನಗೇನು ನಡೀತದಂತ ಒಮ್ಮೆ ಗಪ್ಪ ಆದ. ಮತ್ತೊಮ್ಮೆ ಅಪ್ಪಗಳು ಮಠದಾಗ ಯಾರು ಕಳು ಮಾಡೋರು ಇದ್ರಂದ್ರೆ ಮುಂದೆ ಯಾರು ಬಂದ್ರೆ ಹಿಂಗೆ ಮಾಡಿದ್ರೆ ಮಠದ ಹೆಸರ ಕೆಡ್ತದ. ಅದಕ್ಕೆ ಅಪ್ಪಗಳಿಗೆ ಹೇಳೇ ಬಿಡ್ಬೇಕಂತ ಬಂದು ನಮಸ್ಕಾರ ಮಾಡಿ, ಯಪ್ಪ ಮಠದಾಗ ಅಂಗಿ ಕಳೆದು ಹಾಕಿದ್ನಿ, ಒಂದು ಉಂಗುರನ ಕಳುವಾಗೈತಿರಿ ಅಪ್ಪ. ಗೊತ್ತಾತ ಅವ್ರಿಗೆ, ಅತನಿ ಶಿವಯೋಗಿಗಳಿಗೆ ಗೊತ್ತಾತು. ಸೇವಾ ಮಾಡೋರು ಬರ್ರಿ ಯಾರಿದ್ರಿ ಬರ್ರಿ ಅಂದರು. ಅಪ್ಪಗಳು ಕರೆದ್ರು. ಓಡಿ ಬಂದ. ಅವ ಹಾಲು ಕುಡಿದಿದ್ಲ, ಓಡಿ ಬಂದ ಮುಂದೆ ನಿಂತ. ಸಾಹುಕಾರು ಅಲ್ಲೇ ಇದ್ದವ. ಅಪ್ಪಗಳು ಕುಂತಿದ್ರು. ಕೆಳಗೆ ಬಂದು ನಿಂತ. ಏನು ಅನ್ಬೇಕ್ರಿ ಅತನಿ ಶಿವಗಳು ಪಟ್ನ, ಬಂಗಾರ ತುಡುಗು ಮಾಡ್ತಾರ, ಕೊಡೋರು ಬಂಗಾರ ಅಂದರು. ಒಳಗ ಇದ್ದವ ಅಂಗಿ ಬೇರೆ ಕೋಲ್ಯಾಗ ಹಾಕ್ಯಾರ. ಶಿವಯೋಗಿಗಳು ನೋಡೇ ಇಲ್ಲ, ಅದನ್ನು ಅತನಿ ಶಿವಗಳು ನೋಡೇ ಇಲ್ಲ, ಗೊತ್ತೇ ಇಲ್ಲ. ಆದರೂ ಅವ ಫಸ್ಟ್ ಬಂದ ಕೂಡಲೇ ಮುಂದೇನು ನಿತ್ಲ ಅವ್ನು ಕೇಳಿದ್ರು. ಅವರು ಹಾಲಿದ್ದುಲೋ ಏನು ಮಾಡಿದ್ರಿ ಅಂತ ಕೇಳಿದ್ರು ಅತನಿ ಶಿವಗಳು. ಹಾಲಿದ್ದುಲ್ಲ ಅಂದ ಕೂಡಲೇ, ಯಪ್ಪ ಮತ್ತು ನೀವು ಹಾಲೂ ಕುಡಿಲಿಲ್ಲ, ಪ್ರಸಾದ ಊಟನೂ ಮಾಡಲಿಲ್ಲ, ಹಾಲ ಮತ್ತು ಅಭಿಷೇಕೂ ಮಾಡಲಿಲ್ಲ, ಅದಕ್ಕೆ ಒಳಗೆ ಹೋಗಿ ಮತ್ತು ನಾನ ಕುಡ್ದನ್ರಿ ಅಪ್ಪ ತಂದವ. ಹಾಲು ನಾನ ಕುಡ್ದನ್ರಿಪ್ಪ ಅಂದ ಕೂಡಲೇ, ಹಾಲು ನೀನ ಕುಡಿದ್ರೆ ಮತ್ತು ಬಂಗಾರ ನೀನ ಕೊಡ್ತಮ್ಮ ಅಂದ್ರವರು. ಹಾಲು ನೀನ ಕುಡಿದ್ರೆ ಬಂಗಾರ ನೀನ ಕೊಡೋದನ್ನ ಉಂಗುರ.
ಅಷ್ಟ ಅನ್ನೋದಟ ತಡ ಕಿಶಾಗಿನ ತೆಗೆದಿಟ್ರಿ ಪಾಪವ, ಕಿಶಾಗಿನ ತೆಗೆದಿಟ್ಟ. ಇವಾಗ ಆಶ್ಚರ್ಯ ಸಾವುಕಾರ್ಗ, ಅರೆ ಹಾಲು ನೀನ ಕುಡಿದ್ರೆ ಬಂಗಾರ ನೀನ ಕೊಡಂದ್ರೆ ಇವೇನು ತುಡುಗು ಮಾಡ್ಯಾನೋ ಏನು ಇಲ್ಲೋ ಏನು ಗೊತ್ತಾ ಹೆಂಗಂತ ತಿಳ್ಕೊಂಡು ಅವ ಸಂಶಯ ಬಂದ ಅಂದ, ಯಪ್ಪ ಇವನ ಬಂಗಾರ ತೊಗೊಂಡಾನ ಇವನ ಉಂಗುರ ತೊಗೊಂಡಾನ ಅನ್ನೋದು ನಿಮ್ಗೆ ಹೆಂಗೆ ಗೊತ್ತಾ ಅಂತಂದಾಗ, ಹಾಲು ಅವ ಕುಡ್ದಾನಂದ್ರೆ ಬಂಗಾರ ಅವನ ತುಡುಗು ಮಾಡ್ಯಾನ ನನಗೆ ಕನ್ಫರ್ಮ್. ಇದು ಹೆಂಗ್ರಿ ಅಪ್ಪ ಅಂದ್ರೆ ಅವ್ರ ಹತ್ತನೇ ಶಿವಗಳು ಹೇಳಿದ್ರಂತ, ನೋಡಪ್ಪ ಈ ಹಾಲು ಏನು ತಂದು ಕೊಟ್ಟನಲ್ಲ ಭಕ್ತ, ದಿವಸ ಆ ಆಕಳಿಗೆ ತನ್ನ ಹೊಲದಾಗಿನ ಮೇವು ಕಡದು ಹಾಕ್ತಿದ್ದ. ನಿನ್ನೆ ಚಂಜಿ ಮಾಡಿ ಏನು ಮಾಡ್ಯಾನಂದ್ರೆ, ಯಾರೂ ಇಲ್ಲದ ಸಂದರ್ಭದೊಳಗೆ ಬಾಜು ಹೊಲದಾಗ ಮನಗಂಡ ಗೊಂಜಾಳ ನೇಟ್ ಎದ್ದಿತ್ತು, ಅಲ್ಲಿದು ಒಂದು ಹೊರಿ ರಾತ್ರಿ ತುಡುಗು ಮಾಡ್ಕೊಂಡು ತಂದ ದನಕ್ಕೆ ಹಾಕ್ಯಾನ, ಆಕಳಿಗೆ ಹಾಕ್ಯಾನ. ಆಕಳ ತುಡುಗಿನ ಮೇವು ತಿಂದು ಅದರ ಹಾಲು ತಯಾರು ಮಾಡಿ ಏನು ಕೊಟ್ಟತ್ಲ, ಹಾಲು ಯಾವ ಕುಡಿತಾನ ಅವಂಗ ಮನಸ್ಸು ಕಳತನ ಮಾಡ್ಬೇಕನ್ನೋ ಬುದ್ಧಿ ಬಂದದ. ಹಾಲು ಯಾವ ಅದನ್ನು ಕುಡ್ದಲ್ಲ ಅವಂಗ ತುಡುಗು ಮಾಡ್ಬೇಕನ್ನೋ ಬುದ್ಧಿ ಬಂದೇ ಇರ್ತದ. ಅದಕ್ಕೆ ಇವನ ತೊಗೊಂಡಿರ್ತಾನ ಅನ್ನೋದು ನನಗೆ ಗೊತ್ತಾಗ್ಯದ. ಅದಕ್ಕೆ ಬಂಗಾರ ಉಂಗುರ ಕೊಡಪ್ಪ ಅಂದ್ರೆ ಅವ ಕೊಟ್ಟ ಅಂತ ಹೇಳ್ದಂತ. ನಾ ಯಾಕೆ ಇದನ್ನು ಹೇಳೀನಿ ಅಂತಂದ್ರೆ, ನೀವು ಎಂಥದ್ದು ಊಟ ಮಾಡ್ತೀರಲ್ಲ ಅಂಥದ್ದು ಮನಸ್ಸು ತಯಾರಾಗ್ತದೆ. ನೋಡ್ರಿ, ನಾನ್ ವೆಜ್ ತಿಂತಿರ್ತಾರಲ್ಲ ಅವ್ರ ಮನಸ್ಸು ನೋಡ್ರಿ ನೀವು, ಭಾಳ ಕಠೋರ, ಬಹಳಷ್ಟು ಕರುಣ ಇರಂಗಿಲ್ಲ ಅವರಲ್ಲಿ. ನಾನ್ ವೆಜ್ ತಿನ್ನೋರಲ್ಲಿ ಕರುಣೆ ಕಡಿಮೆ. ಯಾಕಂದ್ರೆ ಅವು ಹಂಗೆ ಇರ್ತಾರೆ, ಮತ್ತು ಅವು ಆ ಅಡಿಗೆ ಏನು ಅಂತಾರಲ್ಲ ಅವು ಹಂಗೆ ಇರ್ತಾವ. ಅದನ್ನು ಒಟ್ಟು ತಿನ್ನಬಾರ್ದು. ಅದರೊಳಗೆ ಮೊದಲು ಎಲ್ಲನೂ ಜವಾರಿ ಇದ್ದು ರೀ, ಈಗ ಎಲ್ಲನೂ ಹೆಬ್ರೆಡ್. ಈಗ ನಿಮ್ಗೆ ಗೊತ್ತಿರ್ಬೇಕು, ಈಗ ಫ್ಯಾಕ್ಟ್ರಿನ ತಯಾರಾಗ್ಯಾವ್ರಲ್ರಿ, ಅದರು ಪಾರ್ಮ್ ಅಂತಿರಲ್ಲ ನೀವು. ಇಟಿಟ ಮರಿ ಇದ್ದದ್ದು ಇಂಜೆಕ್ಷನ್ ಮಾಡಿದ್ರೆ ಮರುದಿವ್ಸ ಹಿಡ್ದೊಡ್ಡ್ರಿ ಅವು. 100% ಲಕ್ಷ ಕೊಡ್ರಿ, ಯಾರು ಅದನ್ನು ತಿಂತಾರಲ್ಲ ಅವರಿಗೆ ಹಾರ್ಟ್ ಅಟ್ಯಾಕ್ ಭಾಳ ಆಗಾಕತ್ತಾವ. ನೋಡಿರ್ಬೇಕಾರೆ ಫೋನ್ಯಾಗ ಅವ್ರನ್ನ ನಾ ಸರ್ಚ್ ಮಾಡೀನಿ. ಮತ್ತು ಸಣ್ಣ ಹುಡುಗರು, ವಯಸ್ಸಿನ ಹುಡುಗರು ಹಾರ್ಟ್ ಆಗಿ ಹೋಗ್ಯಾರ ಅಂದ ಕೂಡಲೇ ಅವ್ರದ್ದು ಹಿಸ್ಟ್ರಿ ತೆಗೆದ್ರೆ ನೋಡಿದ್ರೆ ನಾನ್ ವೆಜ್ ಅದಾನವ. ಹಿಂಗೆ ಭಾಳ ಮಂದಿನ ಕೇಳಿನಿ ನಾನು. ನಾನ್ ವೆಜ್ ತಿನ್ನೋರು ಏನು ಫಾರ್ಮ್ನ್ಯಾಗ ತಯಾರಾಗಿರ್ತಾವಲ್ಲ ಹಾರಾಡು, ಅವ್ರನ್ನೇನು ಮಾಡಿ ತಿಂತಾರಲ್ಲ ಅದರೊಳಗೆ ವಿಷ ಮಿಕ್ಸ್ ಅದ. ಅವನು ಯಾರು ತಿಂತಾರೆ ಅವರ ಆರೋಗ್ಯ ಭಾಳ ಅಂದ್ರೆ 10 ವರ್ಷದೊಳಗೆ ಪೂರ್ತಿ ಫೇಲ್ ಆಗಿಬಿಡ್ತದೆ. ಅದಕ್ಕೆ ಯಪ್ಪ ನಿಮ್ಮ ಮನ್ಯಾನವರು ನಿಮ್ಮನ್ನು ಭಾಳ ನಂಬಿಕೊಂಡು ಕುಂತಾರಪ್ಪ. ಅರ್ಧ ವಯಸ್ಸಿನೊಳಗೆ ನಮಗೆ ಏನಾರು ಹೆಚ್ಚಕಮ್ಮಾಗಿ ನಾವು ಹಾದಿವಂತಂದ್ರೆ, ನಿನ್ನ ಹರೆಯದ ಹೆಂಡತಿ, ನಿನ್ನ ಮುದ್ದು ಮಕ್ಕಳು ಇನ್ನೊಬ್ಬರ ಮಣಿ ಮುಂದೆ ಬಾಗಲ ಮುಂದೆ ತಾಟ ತಗೊಂಡು ನಿಂದಿರುವಂಗೆ ಆಗಬಾರ್ದು. ನಾವು ಬದುಕಿರುವೊಳಗೆ ನಮ್ಮ ಮನೆತನಕ್ಕೆ ಒಂದು ಏನಾದರೂ ಕೊಟ್ಟು ಹೋಗ್ಬೇಕು. ನಾವು ನಿಮ್ಗೆ ಗೊತ್ತಿರ್ಬೇಕು, ಸಾವು ಯಾರ ಕೈಯಾಗ ಐತ್ರಿ ಅಂತ ಭಾಳ ಮಂದಿ ಅಂತಾರೆ. ನಾ ಹೇಳ್ತೇನೆ, ನಿಮ್ಮ ಸಾವು ನಿಮ್ಮ ಕೈಯಾಗ. ಹೆಂಗ್ರಿ ಅಂತಂದ್ರೆ, ಮತ್ತು 200 ಸ್ಪೀಡ್ ಇದ್ದಿದ್ದು ಸೈಕಲ್ ಮೋಟ್ರ ಅದ್ರ ಮ್ಯಾಗ ಕುಡ್ದ ನೀ ಹತ್ತಿ 200 ಸ್ಪೀಡ್ ಹಾದಿ ಅಂತಂದ್ರೆ ಸಾವು ನಿನ್ನ ಕೈಯಾಗೋ ದೇವ್ರ ಕೈಯಾಗೋ. ಇವನು ಒಬ್ಬೊಬ್ರು ಅಂತಾರೆ, ಇಲ್ರಿ ಹಂಗೆ ಹೋಗಿ ಸಾಯ್ಬೇಕು ಅನ್ನೋದಿತ್ತಂದ್ರೆ ಮತ್ತು ಇಂಥವ್ರಿಗೆ ಏನು ಹೇಳೋದದ? ಇಲ್ರಿ ಅವಂದು ಅಲ್ಲೇ ಬರೆದಿತ್ತು ರೀ, ಎಲ್ಲಿ ಅಂಥ ಸೈಕಲ್ ಮೋಟ್ರ್ ಮ್ಯಾಗ ಕುಡಿದು ಹೊಡೆಯುವಾಗ ಹೋಗಿ ಆಕ್ಸಿಡೆಂಟ್ ಆಗಿ ಸತ್ತಂದ್ರೆ ಅಲ್ಲೇ ಇತ್ತನ್ರಿ ಅವಂದು. ಹೀಗೆಲ್ಲ ಅಲ್ಲದು, ಅದೆಲ್ಲ ನಾವು ಬೇಕತ್ಲಿ ಮಾಡ್ಕೊಂಡದ್ದಿರ್ತದೆ. ಹಾಗೇನಪ್ಪ ಅಂತಂದ್ರೆ ನಮ್ಮ ಆಹಾರ ನಮ್ಮನ್ನು ಭಾಳ ಚಂದ ರಕ್ಷಣೆ ಮಾಡ್ತದೆ. ಆ ರೀತಿಯೊಳಗೇನಪ್ಪ ಅಂತಂದ್ರೆ ನಾವು ಆಯುಷ್ಯ ಪೂರ್ತಿ ಬದುಕಬೇಕಾಗಿತ್ತಂದ್ರೆ ಚಂದ ಬದುಕಬೇಕು, ಚಂದ ಆಹಾರ ತಿನ್ನಬೇಕು. ಒಳ್ಳೆಯ ಪರಿಶುದ್ಧ ಆಹಾರ ಸ್ವೀಕಾರ ಮಾಡಿದೀವಿ ಅಂದ್ರೆ ನಮ್ಮ ಶರೀರನೂ ಆರೋಗ್ಯ ಇರ್ತದೆ, ನಮ್ಮ ಮನಸ್ಸೂ ಪರಿಪಕ್ವ ಇರ್ತದೆ. ಮಾದಾರ ಚೆನ್ನಯ್ಯನ ಮನೆಯೊಳಗೆ ಮಾಡಿದ ಅಂಬಲಿ, ಅದರೊಳಗೇನು ಭಾಳ ಬೆಳ್ಳುಳ್ಳಿ. ಅಂಬಲಿ ಮಾಡೋಕ್ಕೇನು ಭಾಳ ಬೇಕ್ರಿ? ಜೋಳದ ಹಿಟ್ಟ
ನೀರ ಇದ್ರ ಒಂದಿಷ್ಟು ಹುಳಿ ಹಾಕಕ್ಕೆ ಮಜ್ಜಿಗೆ, ಅದ್ರಾಗಟ್ಟು ಬೆಳ್ಳುಳ್ಳಿ ಜೀರಿಗೆ, ಇದ್ರ ಒಂದಿಟ್ಟು ಕೊತ್ತಂಬರಿ ಕರಿಬೇವ. ಏನ್ರಿ ಸ್ವಾಮಿ ಅಂಬಲಿ ಮಾಡ್ತೀರಿ ನೀವು ತಂದಿರಿ? ಮತ್ತು ನನಗೆ ನಮ್ಮ ಮಠದಾಗ ದಿವಸ ಅಂಬಲಿನೇ ಮಾಡ್ತೀವಿ ನಾವು. ನಮ್ಮ ಮುದೋಳದೊಳಗೆ ಸಿದ್ಧಾರೂಢ ಮಠದಾಗ ಪ್ರತಿನಿತ್ಯ ನಮ್ಮ ಮಠದೊಳಗೆ ಅಂಬಲಿ ದಾಸೋಹ, ಯಾರು ಬೇಕಾದವ್ರು ಬರಲಿ ಅಂಬಲಿ ದಾಸೋಹ ಇರ್ತದೆ. ಅದರೊಳಗೆ ಒಂದು ಸ್ಪೆಷಲ್ ಏನೋ ನಮ್ಮ ಮಠದೊಳಗೆ ಯಾರು ಬೇಕಾದವ್ರು ಬಂದವ್ರು ನಾವು ನೋಡ್ತೀವಲ್ಲ, ಅವ್ರಂತಾರೆ ಭಾಳ ಮಂದಿ ಎಲ್ಲ ಭಕ್ತರು ಮಠಕ್ಕೆ ಬಂದವ್ರು, ಅಂಬಲಿ ಇಲ್ಲಿ ಮಠದಾಗ ಏನು ಕುಡಿತೀವಲ್ರಿ, ಇಂಥ ಇಷ್ಟು ರುಚಿ ಅಂಬಲಿ ನಮ್ಗೆ ಎಲ್ಲೂ ಸಿಗಂಗಿಲ್ಲರಿಪ್ಪ, ಅಷ್ಟು ರುಚಿಯಾಗಿರ್ತದೆ ಅಂಬಲಿ ಅಂತ ಪ್ರತಿಯೊಬ್ಬರು ಹೇಳ್ತಾರೆ. ಅಷ್ಟು ಮಸ್ತ್ ಅಂಬಲಿ ಮಾಡಿರ್ತಾರೆ ನಮ್ಮಲ್ಲಿ ಭಕ್ತರು, ಹೆಣ್ಮಕ್ಕಳು ಅಂಬಲಿ ಭಾಳ ಚಂದ ಮಾಡಿರ್ತಾರೆ. ಆದರೆ ಪರಮಾತ್ಮ ಅಂಬಲಿ ಕುಡಿಬೇಕಂತ ಮನಸ್ಸು ಮಾಡಿದ್ರೆ ಇವ್ರು ಏನು ಅದರೊಳಗೆ ಮಿಕ್ಸ್ ಮಾಡಿರ್ಬೇಕು. ಒಂದಿನ ಪರಮಾತ್ಮ ಓಡಿ ಬಂದ, ಏನೂ ಹಾಕಿದ್ದಿಲ್ಲ ಅಂದ್ರೂ ಬಂದು ಪರಮಾತ್ಮ ಕುಂತ ಒಬ್ಬ ಸಣ್ಣ ಬಾಲಕನ ರೂಪದೊಳಗೆ ಬಂದ. ಅವನಿಗೂ ಒಂದಿಟ್ಟು ನಾಚಿಕೆ ಬಂತು. ಸ್ವತಃ ದೇವರಾಗೆ ದೇವರ ಸ್ವರೂಪದೊಳಗೆ ಪರಮಾತ್ಮ ಹೆಂಗದನಲ್ಲ, ಜಟಾಧಾರಿ, ಚಂದ್ರಚೂಡ, ಸರ್ಪಭೂಷಣ, ಚರ್ಮಾಂಬರ, ತ್ರಿಶೂಲಧಾರಿ, ಹಿಂಗಾಗಿ ಅವ್ರ ಮನ್ಯಾಗ ಅಂಬಲಿ ಕುಡಿಯಾಕ ಬಂದ್ರೆ ನಮ್ಮದು ಕಿಮ್ಮತ್ತಲ್ಲಂದವ. ಯಾರ್ರೀ? ದೇವರ. ಮತ್ತು ಅಂಬಲಿಯರ ಬೇಕಾಗ್ಯದ, ಹೋಗಕರ ನಾಚಿಕೆ ಬರಾಗತ್ತದ. ಹೆಂಗೆ ಮಾಡ್ಬೇಕು ಅಂದು ಪರಮಾತ್ಮ ಸ್ವತಃ ಏನು ಮಾಡಿದಂದ್ರೆ ಒಂದು ಸಣ್ಣ ಹುಡುಗನ ರೂಪ ತಾಳ್ಕೊಂಡು ಓಡಿ ಅವ್ರ ಮನ್ಯಾಗ ಬಂದ, ಅಂಬಲಿ ಕೊಡಿವಾ ಮಾದಾರ ಚೆನ್ನಯ್ಯ, ಅಂಬಲಿ ಕೊಡು ಅಂತ ಬೇಡಾಕತ್ತಿದ. ಮಾದಾರ ಚೆನ್ನಯ್ಯ ಓಡಿ ಬಂದ. ಪರಮಾತ್ಮ ಮೋಸ ಮಾಡಬಹುದು, ಭಕ್ತಿ ಎಂದು ಮೋಸ ಮಾಡೋಕ್ಕಾಗಂಗಿಲ್ಲ. ಅವ ಹುಡುಗನ ರೂಪ ತಾಳ್ಕೊಂಡು ಹುಡುಗನ ಗತಿ ಆಗಿ ಬಂದಿದ್ದ, ಅವನಿಗೆ ಕೂಣ್ ಹತ್ತಬಾರ್ದನ ಅಂತ. ಆದ್ರ ಆ ಮಾದಾರ ಚೆನ್ನಯ್ಯನ ಕಣ್ಣು ಎಂಥದಂತಂದ್ರೆ ಓಡಿ ಬರ್ತಕ್ಕಂಥ ಹುಡುಗನ್ ನೋಡಿದ, ಅವ ಒಂದು ನಿಮಿಷದೊಳಗೆ ಪಕ್ಕ ಗುರ್ತಾ ಹಿಡಿದ, ಇವ ಪರಮಾತ್ಮ ಅದಾನಂತ ಪಕ್ಕ ಗೊತ್ತಾಯ್ತು ಅವನಿಗೆ, ಪಕ್ಕ ಗೊತ್ತಾಯ್ತು. ಇವೇನಂತಂದ್ರ ನಾನು ಸಾಕ್ಷಾತ್ ಶಿವನ ರೂಪದಿಂದ ಬಂದ್ರ ಗುರ್ತು ಹಿಡಿತಾನಂತ ತಿಳ್ಕೊಂಡೆ. ಇವ ಹುಡುಗನ ರೂಪ ತಾಳ್ಕೊಂಡು ಬಂದಾನಲ್ಲ, ಇವ ಸಾಕ್ಷಾತ್ ಪರಮಾತ್ಮ ಅದನಂತ ಓಡಿ ಹೋಗಿ ಎತ್ತಗೊಂಡ ತಂದು ಏನಪ್ಪಾ ಅಂತಂದ್ರೆ ಮಣಿಯೊಳಗೆ ಇಳಿಸಿದ, ಒಳಗೆ ಕರ್ಕೊಂಡು ಬಂದು ಅಂಬಲಿ ಕೊಡಂತ ಕೂತಿದ್ದ. ಒಟ್ಟು ಬಡಬಡಿಸಿದ್ದವ ಅಂಬಲಿ ಸಲಾಗಿ. ಈ ನಮ್ಮ ಹುಡುಗರು ನೋಡ್ಬೇಕು, ಶಾಲಿ ಹುಡುಗರದು ಒಂದೀಟು ಟೈಮ್ ಆಯ್ತು ಅಂದ್ರೆ 5 ಗಂಟೆಗೆ, ಹಾಂ ನಾಟು ಪಾಣಿಪುರಕ್ಕೆ ಹೋಗಿ ಬರ್ತೀನಿ. ಅದಕ್ಕೆ ಪಾಣಿಪುರಿ ತಿನ್ನಕ, ಪಾಣಿಪುರಿ, ಗೋಬಿ ಮಂಚೂರಿ, ಆನಂತರ ನಮ್ಮಂದಿವು ತಂದೂರಿ ರೊಟ್ಟಿ, ಅದು ಇದು. ಈಗ ನಿಮ್ಗೆ ಹೇಳ್ತೀನಿ ರೀ, ಅತಿ ಹೆಚ್ಚು ವ್ಯಾಪಾರ ಅಂದ್ರೆ ಹೋಟೆಲ್ದೊಳಗ್ರಿ ವ್ಯಾಪಾರ ರೀ. ಲಾಖ ರೂಪಾಯಿ ಯಪ್ಪ. ಮಣಿಯೊಳಗೆ ಏನು ನಿನ್ನ ಹೆಂಡತಿ ನಿಮ್ಮವ್ವ ಮಾಡಿದ ತಿಳುವಣ ಜ್ವಾಳದ ರೊಟ್ಟಿ ಅದಾವಲ್ಲ, ಜ್ವಾಳದ ರೊಟ್ಟಿ ಒಂಥರ ಪಲ್ಯ, ಮಣ್ಯಾಗಿನ ಅಣ್ಣ, ಮಜ್ಜಿಗೆ, ಹಾಲ, ಏನಾರ ಸಾರಿದ್ರೆ ಊಟ ಮಾಡಿದ್ರಂದ್ರೆ 100 ವರ್ಷ ಆಯುಷ್ಯ 100% ನಿಮ್ಗೆ 100 ವರ್ಷ ಬದುಕ್ತೀರಿ. ಅದಟ್ಟ ತಿನ್ಬೇಕು, ಉಳಿದದ್ದೇನು ತಿನ್ನಬಾರ್ದು. ಅಂಥದ್ದೆಂಥ ಆಯುಷ್ಯ ಜಾಸ್ತಿ ಆಗ್ತದೆ. ಅಂಬಲಿ ತಿನ್ನಕ್ಕೆ ಏನು ಬಂದು ಕುಂತಲ್ಲ, ಗಡಬಡ್ಸಾಕತ್ತಿದ ತಿನ್ನಕ ಕುಡಿಯಕ, ತಾಟ ತುಂಬ ಹಾಕಿಕೊಟ್ಟ ಮಾದಾರ ಚೆನ್ನಯ್ಯ. ಅಂಬಲಿ ಕುಡದ ಮತ್ತೆ ಖಾಲಿ ಮಾಡಿಟ್ಟ. ಇನ್ನೊಂದು ಹಾಕಂದ, ಮತ್ತೊಂದು ಹಾಕಿದ. 2-3 ತಾಟ ಅಂಬಲಿ ಕುಡಿಯಾಕತ್ತಿದ. ಆ ಕಣ್ಣಿನಿಂದ ನೋಡ್ತಿದ್ದವ ಮಾದಾರ ಚೆನ್ನಯ್ಯ, ಹೇ ಪರಮಾತ್ಮ, ನಾನು ಎಂಥ ಪುಣ್ಯವಂತ, ನಾನು ಎಂಥ ಭಾಗ್ಯವಂತ, ಇದಕ್ಕಿಂತಲೂ ಸೌಭಾಗ್ಯ ಜಗತ್ತಿನೊಳಗೆ ಯಾವುದದ? ಇದು ಭಾಗ್ಯವಯ್ಯ. ನಾನು ಹುಟ್ಟಿದ್ದದಕ್ಕಂತಂದ್ರೆ ನನ್ನ ಮನೆಗೆ ಕರೆಸು ಸಲಗೆ ನನ್ನ ಜನ್ಮ ಪಾವನ ಆಯ್ತಪ್ಪ. ನಾನು ಹುಟ್ಟಿದ್ದ ಅದಕ್ಕೆ. ನಾನು ಬೇಡ್ತಿದ್ನಿ, ಈ ಶರೀರ ಇರುವುದರೊಳಗಾಗಿ, ಈ ಶರೀರ ಹೋಗುವುದರೊಳಗಾಗಿ ಒಮ್ಮೆರ ಇದೇ ಕಣ್ಣಿನಿಂದ ಹೇ ಪರಮಾತ್ಮ ನಿನ್ನನ್ನು ಕಂಡೇ ಕಾಣ್ತೀನಿ ಅಂತ ನಾನು ಶಪಥ ಮಾಡಿದ್ನಿ. ನೀನು ಯಾವುದೇ ರೂಪದೊಳಂದ ಬಂದು ನನಗೆ ದರ್ಶನ ಕೊಟ್ಟಿಯಲ್ಲ, ಸಾಕು, ನನ್ನ ಜನ್ಮ ಸಾರ್ಥಕ ಆಯಿತು. ಕುಡಿ ಅಂಬಲಿ ಅಂತ ತಿಳ್ಕೊಂಡು ಹಾಗೆ ಕುಡಿಸಿದ. ಅಂಬಲಿ ಕುಡಿದು ಹೋದ. ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿ ಕುಡಿದು ಹೋದ ಪರಮಾತ್ಮ. ಚಂಜಿ ಮಾಡಿ ಕುಡಿದು ಹೋದ. ಮರುದಿವಸ ಮುಂಜಾನೆ ಮತ್ತ ಆ ಚೋಳರಾಜನ, ಕರಿಕಾಲ ಚೋಳನ ಆಸ್ಥಾನದೊಳಗೆ ಪ್ರಸಾದ ಮಾಡ್ಬೇಕಲ್ಲ.
ರಾಜ ಎಲ್ಲ ಸಾಮಗ್ರಿ ತೊಗೊಂಡು ಹೋಗಿ ಮುಂದೆ ಕುಂತು, ಯಪ್ಪ ಪ್ರಸಾದ ಮಾಡು ಅಂದ್ರೆ ಒಟ್ಟ ಊಟ ಮಾಡುವಲ್ಲ ಪರಮಾತ್ಮ ದೇವರ. ಅಲ್ಲಿ ಸಾಕ್ಷಾತ್ ಶಿವನ ರೂಪದಿಂದಲೇ ಬರ್ತಿದ್ದ, ಇಲ್ಲಿ ಹಂಗಿಲ್ಲ, ಹುಡುಗನ ರೂಪದಲ್ಲಿ ಬಂದಿದ್ದ. ಯಾಕ ಇವನ ಭಕ್ತಿ ಗುಪ್ತ ಭಕ್ತಿ, ಯಾರಿಗೂ ಗೊತ್ತಾಗಬಾರ್ದಂಥೇಳಿ ಭಕ್ತಿ ಮಾಡ್ತಿದ್ದೀವ. ಊಟ ಮಾಡಲಿಲ್ಲ. ಕಡಿಕ ಯಪ್ಪ ಯಾಕೆ ಊಟ ಮಾಡುವಲ್ಲಿ ಅಂತಂದಾಗ ಸ್ವತಃ ಪರಮಾತ್ಮ ಹೇಳಿದಂತೆ. ಏನು ಹೇಳಿದಂದ್ರೆ, ಹೇ ಕರಿಕಾಲ ಚೋಳ, ನಾ ಯಾಕೆ ಊಟ ಒಲ್ಲೆ ಅನ್ಸಾಗತ್ತಂದ್ರೆ, ನಿನ್ನೆ ಸಾಯಂಕಾಲ ಒಬ್ಬರ ಮನ್ಯಾಗ ಊಟ ಮಾಡಿ ಬಂದಿನಪ್ಪ ನಾನು. ಅವ್ರ ಮನ್ಯಾಗ ಏನು ಅಂಬಲಿ ಕುಡ್ದಿನಲ್ಲ, ಆ ನಿನ್ನೆ ಚಂಜು ಮಾಡೇ ಕುಡ್ದದ ಅಂಬಲಿ ಇವತ್ತು ನನ್ನ ಹೊಟ್ಟೆ ಹೆಂಗದಂದ್ರೆ ಬಿರ್ರಂತ ಬಿಗದ ಬಿಟ್ಟದ. ಒಂದು ದಿವಸ ನೀರು ಹೋಗುವಲ್ಲು ಅಷ್ಟು ಹೊಟ್ಟೆ ತುಂಬ್ಯದಪ್ಪ. ಅದಕ್ಕೆ ಇವತ್ತು ಬೇಡ, ಮತ್ತೆ ಚಂಜಿ ಮಾಡಿ ನಿನ್ನಲ್ಲಿ ಊಟ ಮಾಡ್ತಾನಂತ ಪರಮಾತ್ಮ ಹೇಳಿದಾಗ ಅವ ಅಂದ, ನನ್ನಕ್ಕಿಂತಲೂ ಪರಮ ಭಕ್ತ ಯಾರದಾರ ನನ್ನ ರಾಜ್ಯದೊಳಗನೋ ಬೇರೆ ಎಲ್ಲರೋ ಅಂತಂದಾಗ, ನಿನ್ನ ರಾಜ್ಯದೊಳಗ ನಿಮ್ಮ ಮನ್ಯಾಗ ಕೆಲಸ ಮಾಡವ ಯಾರು ಅಂತ ಕೇಳಿದಾಗ ಆಗ ಹೇಳ್ತಾನೆ ಸ್ವತಃ ಪರಮಾತ್ಮ, ಯಾರು ಅಂತಂದ್ರೆ ಮಾದಾರ ಚೆನ್ನಯ್ಯನ ಮನೆಯ ಅಂಬಲಿಯನ್ನುಂಡೆ ನಾನು. ಎಷ್ಟು ರುಚಿಯಾಗಿತ್ತಂತಂದ್ರೆ ಅವನು ಮುಂದೆ ಹೊಗಳಾಕತ್ತಿದ ಅಂಬಲಿ. ಅವ ಒಂದು ದಿವಸಕ್ಕೆ 40-50 ಥರ ಅಡಿಗೆ ಮಾಡಿ ಊಟ ಮಾಡಿಸ್ತಿದ್ದ ಕರಿಕಾಲ ಚೋಳ. ಅವನ ಮುಂದೆ ಅಂಬಲಿದ ವರ್ಣನೆ ಮಾಡಾಕತ್ತಿದವ. ಅವ ಅಂದ, ಇದು ನಾ ಮಾಡಿದ್ದೆಲ್ಲ ಸಿಹಿ ಹತ್ತಲಿಲ್ಲ ನಿನಗಂದವ. ನಾ ಮಾಡಿದ್ದೆಲ್ಲ ಇದೆಲ್ಲ ಸಿಹಿ ಹತ್ತಿಲ್ಲ, ಆ ಬರೇ ಅಂಬಲಿ ಸಿಹಿ ಹತ್ತೈತಿ ಅಂದ್ರೆ ಅಂತದ ಅಂಬಲಿಯಾಗ ಏನು ಹಾಕ್ಯಾನವ? ಅವ್ ಕರೆದಿದ್ದೋ ನೀನು ಹಾದೇವ ಅಂತ ಕೇಳಿದ ಮತ್ತಿವ. ನಾ ಕರಿತನ್ನ ದಿವಸ ಬರ್ತೀನಿ ನೀನು, ಮತ್ತು ನೀನು ಯಾವಾಗ ಕರೆದಿದ್ದು? ನನಗೆ ಕರೆದೇ ಇಲ್ಲವ, ನಾನಾಗೆ ಹೋಗಿನಂದವ. ನೀವು ಯಾರ ಕರಿಲಾರ್ದವ್ರ ಮನೆಗೆ ಊಟಕ್ಕೆ ಹೋಗ್ತೀರಿ? ಬಾಜುದವ್ರು ಮತ್ತು ಅಲ್ಲಿ ಊಟಕ್ಕೆ ಹೋಗೋಣ ಬಾ ಮದುವೆ, ನಮಗೆ ಹೇಳಿಲ್ಲ ಅವ್ರು, ನಾವು ಬರಂಗಿಲ್ಲ. ಹೇಳಾರ್ದ ನೀವು ಯಾರೂ ಹೋಗಂಗಿಲ್ಲ. ಪರಮಾತ್ಮ ಹೇಳಾರ್ದ ಹೋಗ್ಯಾನ್ರಿ ಅವ್ರ ಮನೆಗೆ. ಹೇಳಾರ್ದ ಭಕ್ತಿ ಜಗ್ತದ. ಅದು ಭಕ್ತಿ ತನ್ನಿಂದ ತಾನ ಪ್ರೀತಿ ವಿಶ್ವಾಸ ಜಗ್ತದ. ಅವ ಕರಿಕಾಲ ಚೋಳ ಕೇಳಿದ, ಅಲ್ಲಪ್ಪ ಇಷ್ಟೆಲ್ಲ ಮೃಷ್ಟಾನ್ನ ಪಕ್ವಾನ್ನಗಳನ್ನು ಮಾಡ್ತಿದ್ದಿ, ಷಡ್ ರಸಾನ್ನಗಳನ್ನು ಮಾಡ್ತಿದ್ ನಾನು, ಎಲ್ಲ ಥರ ಹಾಕಿ ಇದಕ್ಕಿಂತಲೂ ಸಿಹಿ ಆಗಾಕ ಅವ ಏನು ಮಿಕ್ಸ್ ಮಾಡ್ಯಾನ, ಅದರೊಳಗೆ ಏನು ಹಾಕ್ಯಾನ ಅಂತಂದಾಗ ಪರಮಾತ್ಮ ಹೇಳ್ದ, ಅವನ ಮನ್ಯಾಗ ನಿನ್ನ ಮನ್ಯಾಗ ಇದ್ದಟ್ಟು ಮಸಾಲೆ ಸಾಂಬಾರು ಪದಾರ್ಥಗಳಿಲ್ಲ, ನಿನ್ನ ಮನ್ಯಾಗ ಎಷ್ಟು ಸಾಮಗ್ರಿ ಅದಾವ ಏನೂ ಇಲ್ಲ. ಅವನ ಮನ್ಯಾಗ ಆ ಅಂಬಲಿ ಸಿಹಿ ಹಾಕಬೇಕಾದ್ರೆ ಏನಾದ್ರೊಳಗೆ ಮಿಕ್ಸ್ ಮಾಡ್ಯಾನಂದ್ರೆ ಬೇರೆ ಏನೂ ಇಲ್ಲ, ನಿರಂತರ 20 ವರ್ಷದ ಭಕ್ತಿ ಮಿಕ್ಸ್ ಮಾಡ್ಯಾನ ಅದರೊಳಗ ಅವನ ಭಕ್ತಿ ಮಿಕ್ಸ್ ಮಾಡ್ಯಾನ. ನಾನು ಅಂಬಲಿ ಕುಡ್ಯಾಕೆ ಹೋಗೇನಿ, ಆದ್ರೆ ಅವನ್ನ ನೋಡ್ಬೇಕಂತಕ್ಕಂಥ ಹಂಬಲ, ಅವನ ಭಕ್ತಿಗೆ ನಾನು ಸೋತು ಬಿಟ್ನಿಪ್ಪ. ಅವ ಕರಿವಲ್ಲ, ಬಾ ಅನ್ನವಲ್ಲ, ಆದರೂ ನನಗೆ ತಡಿಲಿಲ್ಲ, ನಾನು ಓಡಿ ಹೋದ್ನಿ. ಆ ಅಂಬಲಿಯೊಳಗೆ ಬೇರೆ ಏನೂ ಮಿಕ್ಸ್ ಮಾಡಿಲ್ಲ, ಅವನ ಭಕ್ತಿನ ಭಾಳ ದೊಡ್ಡದದ ಅಂತಂದಾಗ ಸ್ವತಃ ಕರಿಕಾಲ ಚೋಳ ಆನೆ ಮೇಲೆ ಅಂಬಾರಿ ಮೇಲೆ ತಾನು, ಕಾಲಾಳುಗಳು, ಕುದುರೆಗಳು, ಆನೆಗಳು ಇವೆಲ್ಲವುಗಳನ್ನು ತಗೊಂಡು ರಾಜ ವೈಭವದೊಂದಿಗೆ ಎಲ್ಲಿಗೆ ಬಂದಂತಂದ್ರೆ ಕೇರಿಯೊಳಗಿರ್ತಕ್ಕಂಥ ಮಾದಾರ ಚೆನ್ನಯ್ಯನ ಮನೆಗೆ ಮಹಾರಾಜನೇ ಓಡಿ ಬಂದ. ಕರಿಕಾಲ ಚೋಳ ರಾಜ ಅವನ ಮನೆಗೆ ಓಡಿ ಬಂದ. ಆಗ ಕರಿಕಾಲ ಚೋಳಂತನ, ಯಪ್ಪ ರಾಜ ಪ್ರತ್ಯಕ್ಷ ದೇವತಾ, ರಾಜ ಅಂತಂದ್ರೆ ದೇವರಿದ್ದಂಗ, ನೀ ಯಾಕೆ ಇಲ್ಲಿಗೆ ಬಂದಿ? ಬರೀ ಯಾರನ್ನಾರ ಹೇಳಿ ಕಳಿಸಿದ್ರೆ ನಾ ಅಲ್ಲಿಂತರ ಉಳ್ಕೊಂತ ದಿಂಡ್ರಿಗೆ ಉಳ್ಕೋತ ನಿನ್ನ ರಾಜ್ಯಕ್ಕೆ ನಿನ್ನ ಹತ್ತಿರ ಬರ್ತಿದ್ನಿ, ನೀ ಯಾಕೆ ಬಂದೇವಪ್ಪ ಅಂತಂದಾಗ ಕರಿಕಾಲ ಚೋಳ ಹೇಳ್ದ, ಅರೇ ನಿನ್ನ ಮನೆಗೆ ದೇವರ ಬಂದ ಮೇಲೆ ನಾ ಬರುವುದೇನು ದೊಡ್ಡದು ಅಂದ. ನಿನ್ನ ಮನೆಗೆ ಸ್ವತಃ ಕೈಲಾಸದಿಂದ ಪರಮಾತ್ಮನೇ ಬಂದು ನಿನ್ನ ಮನೆಯೊಳಗೆ ಅಂಬಲಿ ಕುಡ್ದಾನಂದ್ರೆ ನಾ ಬರೋದೇನು ದೊಡ್ಡದಪ್ಪ, ನಾನು ನಿನ್ನ ಮನೆಗೆ ಅಂಬಲಿ ಕುಡ್ಯಾಕೆ ಬಂದನು ಅಂದ ರಾಜ. ಕಾರಣ ಏನು ಅಂತಂದ್ರೆ ದೇವರ ನಮ್ಮ ಹತ್ಯಕ್ಕೆ ಬರುವಂಗೆ ಮಾಡೋ ಕಲಾ ನಮ್ಮಲ್ಲಿ ಐತಿ. ಆ ರೀತಿಯೊಳಗೆ ಪರಮಾತ್ಮ ಏನು ನೋಡ್ತಾನಂತಂದ್ರೆ ನಮ್ಮಲ್ಲಿರ್ತಕ್ಕಂಥ ಪ್ರೀತಿ, ನಮ್ಮಲ್ಲಿರ್ತಕ್ಕಂಥ ಭಕ್ತಿ, ನಮ್ಮಲ್ಲಿರ್ತಕ್ಕಂಥ ವಿಶ್ವಾಸಗಳನ್ನು ಆ ಪರಮಾತ್ಮ ನೋಡ್ತಾನೆ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ಭಗವಂತನ ಮೇಲೆ ವಿಶೇಷವಾದ ಭಕ್ತಿಯನ್ನಿಡೋಣ. ಆ ಪರಮಾತ್ಮ ನಮ್ಮೆಲ್ಲರಿಗೆ ಪ್ರತ್ಯಕ್ಷ